ಪ್ರೀತಿಯ ಬಂಧುಗಳೇ, ಈ ದೇಶದ ಚುಕ್ಕಾಣಿಯನ್ನು ಹಿಡಿದಂತ 130 ಕೋಟಿ ಜನಗಳ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿಯವರು, ವಿರೋಧ ಪಕ್ಷದವರು ಸಂಸತ್ತಿನಲ್ಲಿ ಬಿಜೆಪಿಯ ಭ್ರಷ್ಟಾಚಾರ, ಹಗರಣ ಹಾಗೂ ಮೋಸಗಳನ್ನು ಪ್ರಶ್ನಿಸಿದಾಗ ಕಳೆದ 60 ವರ್ಷದಲ್ಲಿ ಕಾಂಗ್ರೆಸ್ ಈ ದೇಶಕ್ಕೆ ಮಾಡಿರುವುದಾದರೂ ಏನು ಎಂದು ಪ್ರಶ್ನಿಸುತ್ತಾರೆ. ನಿಮ್ಮ ಅಧಿಕಾರಾವಧಿಯಲ್ಲಿ ಏನು ಮಾಡಿದಿರಿ ಎಂದು ಕೇಳಿದರೆ ಕಾಂಗ್ರೆಸ್ನ ಇತಿಹಾಸದ ಬಗ್ಗೆ ಮಾತನಾಡುತ್ತಾರೆ. ಈ ದೇಶದ ಜನರೇನು ಮುಟ್ಟಾಳರಲ್ಲ. ಈ ದೇಶ 300 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಅದಕ್ಕೂ ಮುಂಚೆ ಡಚ್ಚರು, ಪೋರ್ಚುಗೀಸರು, ಅರಬ್ಬರು ಇನ್ನೂ ಅನೇಕರು ಈ ದೇಶವನ್ನು ಆಳಿದರು. ಈ ದೇಶವನ್ನೆಲ್ಲ ಲೂಟಿ ಮಾಡಿ ಬ್ರಿಟಿಷರು ಖಾಲಿಯಾದ ಭಾರತ ದೇಶವನ್ನ ಕಾಂಗ್ರೆಸ್ಸಿನವರ ಕೈಗಿಟ್ಟು ಹೋದರು. 1947ನೇ ಇಸ್ವಿಯಲ್ಲಿ ಈ ದೇಶದ ಪರಿಸ್ಥಿತಿಯಾದರೂ ಹೇಗಿತ್ತು ಗೊತ್ತೇನು? ಭಾರತ ದೇಶ ಹಿಂದೂ ಮುಸ್ಲಿಂ ಎಂದು ಬಡದಾಡಿ ದೇಶ 3 ತುಂಡಾಗಿತ್ತು. ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್ ಮತ್ತು ಭಾರತ. ಈ ದೇಶದ ಹಳ್ಳಿಗಳಲ್ಲಿ ಪ್ಲೇಗ್ ಮಹಾಮಾರಿಗೆ ನಲುಗಿದ್ದಂತ ಭಾರತ ದೇಶ ಲಕ್ಷ ಲಕ್ಷ ಹೆಣಗಳು ಬೀದಿಯಲ್ಲಿ ಬಿದ್ದಿತ್ತು. ಒಂದು ಕಡೆ ಹಸಿವು, ಒಂದು ಕಡೆ ಅಜ್ಞಾನ, ಒಂದು ಕಡೆ ಬಡತನ, ಒಂದು ಕಡೆ ಅಶಿಕ್ಷತೆ. ಈ ದೇಶದ ಕಾನೂನು ವ್ಯವಸ್ಥೆಯ ಪರಿಚಯವೇ ಇಲ್ಲದಂತಹ ಜನ ಇಡೀ ದೇಶದಲ್ಲಿರುವ ಕಾಲಕ್ಕೆ ಕಾಂಗ್ರೆಸ್ ಈ ದೇಶದ ಚುಕ್ಕಾಣಿಯನ್ನು ಕೈಗೆತ್ತಿಕೊಂಡಿತ್ತು. ಸಾವಿರದ 1947ನೇ ಇಸ್ವಿಯಿಂದ ಸುಮಾರು 10 ವರ್ಷಗಳ ಕಾಲ ಈ ದೇಶದ ಜನಕ್ಕೆ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನ ಮೂಡಿಸಿದ್ದೇ ಕಾಂಗ್ರೆಸ್ ಮಾಡಿದಂತಹ ಅತ್ಯಂತ ದೊಡ್ಡ ಸಾಧನೆ ಎಂದು ನಾವಾದರೂ ಹೇಳಬಹುದು. ಏಕೆಂದರೆ ಈ ದೇಶದಲ್ಲಿ ಆ ದಿನಕ್ಕೆ 50 ಹಳ್ಳಿಗಳಲ್ಲಿ ಮಾತ್ರ ವಿದ್ಯುತ್ ಇತ್ತು. ರಾಜಸ್ಥಾನದ ಕೆಲವು ಸಂಸ್ಥಾನಗಳಲ್ಲಿ ಕೆಲವು ರಾಜರುಗಳ ಬಳಿ ಮಾತ್ರ ಅಂದು ದೂರವಾಣಿ ಇತ್ತು. ಯಾವ ಗ್ರಾಮಗಳಲ್ಲಿಯೂ ನಲ್ಲಿಗಳು ಇರಲಿಲ್ಲ. ದೇಶದಲ್ಲಿ ಕೆಲವು ಅಣೆಕಟ್ಟುಗಳು ಇದ್ದವು. ಕೆಲವು ಸೈನಿಕರು ಗಡಿಯಲ್ಲಿ ಅಂದು ಕಾಯುತ್ತಾ ಕುಳಿತಿದ್ದರು. ಯಾವ ಭಾಗದಿಂದ ಯಾರೋ ಆಕ್ರಮಿಸುವರೋ ಎಂಬ ಭಯವೂ ಅವರನ್ನು ಕಾಡುತ್ತಿತ್ತು. ಕೆಲವು ವಿಮಾನಗಳು, ಕೆಲವು ಟ್ಯಾಂಕರ್ಗಳು 4 ದಿಕ್ಕಿಗೂ ಕೂಡ ತೆರೆದುಕೊಂಡಿರುವ ಭಾರತ ದೇಶದ ಗಡಿ, ಇದು ಭಾರತ ದೇಶದ ಅಂದಿನ ಪರಿಸ್ಥಿತಿ. ಆದರೆ ಈ 60 ವರ್ಷಗಳಲ್ಲಿ ದೇಶವನ್ನ ಆಳಿದಂತಹ ನಮ್ಮ ಪೂರ್ವಿಕರು ಈ ದೇಶಕ್ಕೇನೆಲ್ಲ ಕೊಟ್ಟಿದ್ದಾರೆ ಗೊತ್ತೇನು? ಇಂದು ಈ ದೇಶದ ಮೇಲೆ ಸಾವಿರ ವಿಮಾನಗಳು ಹಾರಾಡುತ್ತಿವೆ. ಗಡಿಯಲ್ಲಿ 100,000 ಟ್ಯಾಂಕರ್ಗಳು ಹೊರ್ಗರೆದು ಶತ್ರುಗಳನ್ನ ಚಿಲ್ಲಾಪಿಲ್ಲಿಯಾಗಿ ಓಡಿಸುತ್ತಿವೆ. ಲಕ್ಷಗಟ್ಟಲೆ ಫ್ಯಾಕ್ಟರಿಗಳು ಕೋಟ್ಯಾಂತರ ಜನಗಳಿಗೆ ತಿನ್ನಲು ಅನ್ನವನ್ನು ಕೊಟ್ಟಿವೆ. ಲಕ್ಷಾಂತರ ಗ್ರಾಮಗಳಿಗೆ ವಿದ್ಯುತ್ತನ್ನು ಕೊಡಲಾಗಿದೆ. ಸಾವಿರಾರು ಲಕ್ಷ ಕಿಲೋಮೀಟರ್ ರಸ್ತೆಗಳನ್ನ ಈ ಹಿಂದೆ ನಮ್ಮ ಪೂರ್ವಜರು ನಿರ್ಮಾಣ ಮಾಡಿದ್ದಾರೆ. ಈ ದೇಶದಲ್ಲಿಂದು ಪರಮಾಣು ಬಾಂಬ್ ಇದೆ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ. ಪ್ರತಿ ಮನೆಯಲ್ಲೂ ಬೈಕ್ ಇದೆ, ಕಾರುಗಳಿವೆ. ಇವೆಲ್ಲವನ್ನೂ ಕೂಡ ನಮ್ಮನ್ನು ಹಿಂದೆ 60 ವರ್ಷ ಆಳಿದ ನಾಯಕರು ಕೊಟ್ಟಿದ್ದಾರೆ ಎಂಬುದನ್ನು ಮರೆತು ಬಿಟ್ಟರಲ್ಲ. 60 ವರ್ಷ ಕಾಂಗ್ರೆಸ್ ಈ ದೇಶಕ್ಕೇನು ಕೊಟ್ಟಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ವಿಶ್ವದ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನ ಗೌರವಿಸಿ ಅನುಷ್ಠಾನಗೊಳಿಸಿದ್ದು ಇದೇ ಕಾಂಗ್ರೆಸ್. ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಈ ದೇಶಕ್ಕೆ ಕಾಂಗ್ರೆಸ್ ಕೊಟ್ಟಿದ್ದು. ಏಷ್ಯಾ ಕ್ರೀಡಾಕೂಟದಲ್ಲಿ ಅಂದು ಭಾರತ ಪ್ರಾಬಲ್ಯ ಸಾಧಿಸುವಂತೆ ಮಾಡಿದ್ದು ಇದೇ ಕಾಂಗ್ರೆಸ್. ಇಡೀ ದೇಶದಲ್ಲಿ ಪರಮಾಣು ವಿದ್ಯುತ್ ಯೋಜನೆಯನ್ನ ಆರಂಭ ಮಾಡಿದ್ದು ಇದೇ ಕಾಂಗ್ರೆಸ್. ಈ ದೇಶ ಹೆಮ್ಮೆಯಿಂದ ಬೀಗುವಂತ ಏಮ್ಸ್ ಅನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್. ಈ ದೇಶಕ್ಕೆ ಐಐಟಿಯನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್. ಈ ದೇಶಕ್ಕೆ ಐಐಎಂಗಳನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್. ಈ ದೇಶದಲ್ಲಿ ಇಂದು ಇರುವ ಸಾವಿರಾರು ವಿಶ್ವವಿದ್ಯಾಲಯಗಳನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್.
ನಿಮ್ಮ ಹಳ್ಳಿಗಳಿಗೆ ಹೋಗಿ ನೋಡಿ. ನಿಮ್ಮ ಹಳ್ಳಿಯಲ್ಲಿರುವಂತಹ ಯಾವುದೋ ಒಂದು ಶಾಲೆ, ಯಾವುದೋ ಸರ್ಕಾರಿ ಕಾಲೇಜು, ಯಾವುದೋ ಸರ್ಕಾರಿ ಆಸ್ಪತ್ರೆ, ಅದರ ಮೇಲೆ ನಿಮ್ಮ ಬಿಜೆಪಿ ನಾಯಕರ ಹೆಸರಿರುವುದಿಲ್ಲ, ಯಾರೋ ಒಬ್ಬ ಹಳೆಯ ಕಾಂಗ್ರೆಸ್ ನಾಯಕನ ಹೆಸರೇ ಇರುತ್ತದೆ. ಅಮೆರಿಕ ದೇಶದ ನಾಸಾಗೆ ಪ್ರತಿಯಾಗಿ ನೆಹರು ಅವರು ಸವಾಲು ಒಡ್ಡಿ ಇಸ್ರೋವನ್ನು ಸ್ಥಾಪನೆ ಮಾಡಿದರು. ಹಸಿರು ಕ್ರಾಂತಿಯನ್ನ ಅಂದೇ ಆರಂಭಿಸಿ ಈ ದೇಶದ ಕೋಟಿ ಕೋಟಿ ಹೊಟ್ಟೆಯನ್ನು ತುಂಬಿಸುವಂತಹ ಯೋಜನೆಗಳನ್ನು ತಂದರು. ದೇಶದಲ್ಲಿ ಅಂದು ಔದ್ಯೋಗಿಕ ಕ್ರಾಂತಿಯನ್ನು ಆರಂಭಿಸಿದರು. ಕೇವಲ 1-2 ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡಿ ಇಡೀ ಭಾರತವನ್ನೇ ನಾನು ರಕ್ಷಿಸಿದ್ದೇನೆ ಎಂದು ಬೊಬ್ಬೆ ಹೊಡೆಯುವ ಕೆಲವರು ನಾಯಕರಿಗೆ ನೆನಪಿರಲಿ. ಹಿಂದೆ ಈ ದೇಶವನ್ನು ಕಾಡುವುದಕ್ಕೆ 2 ಪಾಕಿಸ್ತಾನಗಳಿದ್ದವು. ಆದರೆ ಅಂದು ಈ ದೇಶದ ಚುಕ್ಕಾಣಿಯನ್ನು ಹಿಡಿದಂತ ಇಂದಿರಾ ಗಾಂಧಿಯವರು ಒಂದು ಪಾಕಿಸ್ತಾನವನ್ನ ಪೂರ್ಣವಾಗಿ ಇಲ್ಲವಾಗಿಸಿ ಕೇವಲ ಒಂದೇ ಒಂದು ಪಾಕಿಸ್ತಾನವನ್ನು ಮಾತ್ರ ಉಳಿಸಿದ್ದಾರೆ. ಅಂದು ಲಕ್ಷಾಂತರ ಜನ ಪಾಕಿಸ್ತಾನಿ ಸೈನಿಕರು ಭಾರತದ ಮುಂದೆ ಶರಣಾಗಿ ಹೋದರು. ಇಂತಹ ಸಾಧನೆಗಳನ್ನು ಮಾಡಿದ್ದು ಕಾಂಗ್ರೆಸ್. ಬ್ಯಾಂಕುಗಳನ್ನು ಸ್ಥಾಪನೆ ಮಾಡಿದ್ದು ಕಾಂಗ್ರೆಸ್. ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿದ್ದು ಕಾಂಗ್ರೆಸ್. ಸಿಕ್ಕಿಂ ಅನ್ನು ಭಾರತ ದೇಶದ ಒಳಗೆ ಲೀನವಾಗಿಸಿಕೊಂಡಿದ್ದು ಇದೇ ಶ್ರೀಮತಿ ಇಂದಿರಾ ಗಾಂಧಿ. ಪ್ರತ್ಯೇಕ ದೇಶವಾಗಿ ನಿರ್ಮಾಣವಾಗಲು ಹೊರಟಿದ್ದಂತ ಗೋವಾ, ಪಾಂಡಿಚೇರಿ ಮತ್ತು ಹೈದರಾಬಾದ್ಗಳನ್ನು ಭಾರತದ ಜೊತೆಗೆ ಸೇರಿಸಿಕೊಂಡಿದ್ದು ಇದೇ ಕಾಂಗ್ರೆಸ್. ದೇಶದ ಪ್ರತಿ ಮನೆಗಳಲ್ಲಿ ಟಿವಿ ಬರುವಂತೆ ಮಾಡಿದ್ದು ಕಾಂಗ್ರೆಸ್. ಈ ದೇಶದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಅನ್ನು ತೆಗೆದುಕೊಂಡು ಬಂದದ್ದು ಕಾಂಗ್ರೆಸ್. ಈ ದೇಶದಲ್ಲೇ ಹೆಲಿಕಾಪ್ಟರ್ ತಯಾರಿಕಾ ಘಟಕಗಳನ್ನು ತಯಾರು ಮಾಡಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ವಿಮಾನ ನಿರ್ಮಾಣ ಘಟಕಗಳನ್ನು ತಯಾರು ಮಾಡಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಇನ್ಫಾರ್ಮೇಷನ್ ಅಂಡ್ ಟೆಕ್ನಾಲಜಿಯನ್ನು ಜಾರಿಗೆ ತಂದಿದ್ದು ಕಾಂಗ್ರೆಸ್. ಆದರೆ ನೀವು ಸದಾಕಾಲ ಸುಳ್ಳಿನ ಕಥೆಗಳನ್ನೇ ಹೇಳುತ್ತಾ, ಸುಳ್ಳಿನ ಮಾಯಾಜಾಲವನ್ನು ಹೆಣೆಯುತ್ತಾ, ನಮ್ಮಗಳ ದಿಕ್ಕನ್ನು ತಪ್ಪಿಸುತ್ತಾ ಬಂದರೆ ಇನ್ನು ನಿಮ್ಮ ಆಟ ನಡೆಯುವುದಿಲ್ಲ.